ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯೋ ಜರ್ನಿಯಲ್ಲಿ ಇದು 7ನೇ ದಿನ ಆಗಿರುತ್ತೆ. ಹಿಂದಿನ ವಿಡಿಯೋದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ನ ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂದರೆ ಮುಂದಿನ ದಿನಗಳಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕೋಪ್ ಇರುತ್ತಾ ಅಥವಾ ಸ್ಕೋಪ್ ಕಳ್ಕೊಳ್ಳುತ್ತಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಈ ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂದರೆ ಏನು ಆ್ಯಂಡ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂತಂದರೆ ಯಾವುದೆಲ್ಲ ಕೆಲಸ ಮಾಡಬೇಕಾಗುತ್ತೆ ಅಂತೇಳಿ ನೋಡೋಣ. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂತಂದರೆ ಒಂದು ಬಿಸ್ನೆಸ್ನ ಆನ್ಲೈನ್ ಪ್ರೆಸೆನ್ಸ್ನ ಮೇಂಟೈನ್ ಮಾಡೋದು ಅಂತಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಇರಿಸೋದಕ್ಕೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಆ್ಯಂಡ್ ಇದರಲ್ಲಿನ ಟಾಸ್ಕ್ಗಳ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಮೊದಲನೇದು ಕಾಂಟೆಂಟ್ ಕ್ರಿಯೇಷನ್ ಅಂತಂದ್ರೆ ನಿಮ್ಮ ಬಿಸ್ನೆಸ್ಗೆ ರಿಲೇಟೆಡ್ ಆಗಿರುವಂಥ ಪೋಸ್ಟರ್ಗಳನ್ನ ಡಿಸೈನ್ ಮಾಡೋದು ಆ್ಯಂಡ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿರೋದಕ್ಕೆ ಕಾಂಟೆಂಟ್ ಕ್ರಿಯೇಷನ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದ್ಬಿಟ್ಟು ಪೋಸ್ಟಿಂಗ್ ಆರ್ ಶೆಡ್ಯೂಲಿಂಗ್ ಅಂತ ಕರಿತೀವಿ. ಅಂತಂದರೆ ನೀವು ಏನು ಹಿಂದಿನ ಸ್ಟೆಪ್ಪಲ್ಲಿ ಪೋಸ್ಟರ್ಗಳಾಗಲಿ ಅಥವಾ ವಿಡಿಯೋಗಳಾಗಲಿ ಅಂತ ಕಂಟೆಂಟ್ನ ಕ್ರಿಯೇಟ್ ಮಾಡಿರ್ತೀರೋ ಅವುಗಳನ್ನ ಇಲ್ಲಿ ಪೋಸ್ಟ್ ಮಾಡೋವಂಥದ್ದು. ಇನ್ನು ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಎಂಗೇಜ್ಮೆಂಟ್ ಅಂತಂದರೆ ನೀವೇನು ಹಿಂದಿನ ಸ್ಟೆಪ್ಪಲ್ಲಿ ನೀವು ಪೋಸ್ಟ್ ಮಾಡಿರ್ತೀರಲ್ವ, ಸೊ ಆ ಪೋಸ್ಟ್ಗೆ ಬಂದಿರೋಂಥ ಲೈಕ್ಸ್ ಆಗಲಿ ಅಥವಾ ಕಮೆಂಟ್ಸ್ ಆಗಲಿ ಅಥವಾ ಡೈರೆಕ್ಟ್ ಆಗಿ ಬಂದಿರೋ ಎನ್ಕ್ವೈರಿಗಳನ್ನ ನೀವು ರಿಪ್ಲೈ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅನಾಲಿಟಿಕ್ಸ್. ಈ ಅನಾಲಿಟಿಕ್ಸ್ ಅಂತಂದ್ರೆ ನೀವೇನು ಈ ಹಿಂದಿನ 3 ಸ್ಟೆಪ್ಪಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡಿ, ಪೋಸ್ಟರ್ನ ಡಿಸೈನ್ ಮಾಡಿ ಆ್ಯಂಡ್ ಎಂಗೇಜ್ಮೆಂಟ್ ಮಾಡಿರ್ತೀರಲ್ವಾ, ಸೊ ಇದನ್ನು ನೀವು 1 ಮಂತಿಗೆ ಒಂದ್ಸರಿ ಅನಲೈಸ್ ಮಾಡಬೇಕಾಗತ್ತೆ. ಡೇಟಾ ಅನಲೈಸ್ ಮಾಡೋದು ಅಂತ ಹೇಳ್ತೀವಿ ಇದಕ್ಕೆ. ಸೊ ಇದರಲ್ಲಿ ನೀವು ನಿಮ್ಮ ಮಾಡಿರುವಂಥ ಪೋಸ್ಟರ್ಗಳು ಎಷ್ಟು ರೀಚ್ ಆಗಿದೆ, ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಕಮೆಂಟ್ಸ್ ಬಂದಿದೆ, ಎಷ್ಟು ಫಾಲೋವರ್ಸ್ ಗ್ರೋ ಆಗಿದ್ದಾರೆ ಅದನ್ನ ಚೆಕ್ ಮಾಡಬೇಕಾಗತ್ತೆ. ಇದಕ್ಕೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂತ ಕರೆಯೋದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ.